ನಮಸ್ತೆ ಎಲ್ಲರಿಗೂ. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಹುಷಾರು ಇಲ್ಲದೆ ಇರೋ ಕಾರಣದಿಂದ ಹೆಲ್ತ್ ಇಶ್ಯೂಯಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ತಡ ಆಗ್ತಿದೆ ಅಷ್ಟೇನೆ. ಬಟ್ ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲಿನ ಥರ ಏನು ಗ್ಯಾಪ್ ಬಿಟ್ಟು ಬಿಟ್ಟು ಅಪ್ಲೋಡ್ ಮಾಡ್ತಾ ಇಲ್ಲ. ಸ್ವಲ್ಪ ಇವಾಗ ಹುಷಾರಿಲ್ದಿರೋ ಪ್ರಾಬ್ಲಮಿಂದ ಎಡಿಟಿಂಗು ವಾಯ್ಸ್ ಓವರ್ ಎಲ್ಲ ಕೊಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇನೆ. ಈಗ ಪರವಾಗಿಲ್ಲ, ಐ ಆಮ್ ಫೈನ್, ಚೆನ್ನಾಗಿದ್ದೀನಿ. ಇದು ಬಂದು ಊರಿಂದ ಪಪ್ಪಾಯನ ಕೊಟ್ಟು ಕಳಿಸಿದ್ರು. ಸ್ವಲ್ಪ ಕಾಯಿತ್ತು, ಹಂಗೆ ಇಟ್ಟಿದ್ವಿ ಚೀಲದಲ್ಲೇ. ಆಮೇಲೆ ನೋಡಿದ್ಮೇಲೆ ಅದು ಹಣ್ಣಾಗಿತ್ತು. ಸರಿ, ಪೂರ್ತಿ ಹಣ್ಣಾಗಿರಲಿಲ್ಲ, ಒಂದು ಹದವಾಗಿ ಚೆನ್ನಾಗಿತ್ತು. ಅದು ಪೂರ್ತಿ ಹಣ್ಣಾಗ್ಬಿಟ್ರೆ ತಿನ್ನೋದಕ್ಕೂ ಆಗಲ್ವಲ್ಲ, ಸೊ ಅದರಿಂದ ಕಟ್ ಮಾಡಿಕೊಡಿ, ತಿನ್ಬಿಡೋಣ ಅಂತ ಹೇಳಿದೆ. ನಮ್ಮ ಯಜಮಾನ್ರು ಕಟ್ ಮಾಡ್ತಾಯಿದ್ರು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಊರಿಂದು ನಾಟಿ ಪಪ್ಪಾಯಕ್ಕೂ ಇಲ್ಲಿನ ಪಪ್ಪಾಯಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬೀಜ ನೋಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಬೀಜ ಸಣ್ಣಕ್ಕಿರುತ್ತೆ, ಚೆನ್ನಾಗಿರುತ್ತೆ. ಬೀಜ ಏನಾದರೂ ದಪ್ಪ ಇದ್ದರೆ ಅದು ಫಾರಮ್ ಥರ ಚೆನ್ನಾಗೇ ಇರಲ್ಲ. ಪಪ್ಪಾಯ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು. ಪಪ್ಪಾಯ ನಮ್ಮದು ಗಿಡದ್ದೇನೆ, ನಮ್ಮ ತೋಟದ ನೋಡಿರ್ತೀರ ನೀವು. ನಾನು ವೀಡಿಯೋಸ್ ಮಾಡಿದಾಗ, ಊರಿಂದು ವೀಡಿಯೋ ಮಾಡಿದಾಗ ನೋಡಿರ್ತೀರ. ಪಪ್ಪಾಯ ಗಿಡ ಮತ್ತು ಅಡಿಕೆ ಸಸಿದ ಗಿಡ ಎಲ್ಲ ತೋರಿಸಿದ್ದೆ ಒಂದು ಸಲ ವೀಡಿಯೋ ಮಾಡಿ. ಆಮೇಲೆ ನೆಕ್ಸ್ಟು ಅವರೇ ಕಟ್ ಮಾಡಿಕೊಟ್ಬಿಟ್ಟು ಡ್ಯೂಟಿಗೆ ಹೋದರು. ಅವ್ರು ಹೋಗಿದ ತಕ್ಷಣ ಮಕ್ಕಳು ಮಾಮೂಲಿ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಮಕ್ಕಳನ್ನೆಲ್ಲ ಕಳಿಸಿದ್ದಾದಮೇಲೆ ನಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಿತ್ತು. ಇದ್ರದ್ದು ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಸ್ಯಾರಿ ಬಿಸ್ನೆಸ್ದು ಯಾವ ಥರ ಅದ್ರದ್ದು ಪೂರ್ತಿ ಡೀಟೇಲ್ಸು 2 ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸುಮಾರು ಅದು ನನಗೆ 2 ಅವರ್ ಟೈಮೇ ಹಿಡೀತು, ಸ್ವಲ್ಪ ಕಟ್ ಮಾಡಿ ವೀಡಿಯೋ ಮಾಡೋದಕ್ಕೆ. ಸೊ ಇದ್ರದ್ದು ವೀಡಿಯೋ ಎಲ್ಲ ಶೂಟೆಲ್ಲ ಮುಗಿಸ್ಕೊಂಡೆ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಮಾವನ ಮನೆಗೆ ಬೇರೆ ಹೋಗಬೇಕಿತ್ತು. ಮಕ್ಕಳು 12:30ಗೆ ಸ್ಕೂಲಿಂದ ಬಂದ ತಕ್ಷಣ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಬೇಕಿತ್ತು. ಸೊ ಅದರಿಂದ ನಾನು ಅವ್ರು ಬಂದು ಇನ್ನು ಕೆಲಸ ಆಗಲ್ಲ ತಡಿ ಅಂತೇಳಿ ಬೆಳಿಗ್ಗೆನೇ ಸ್ನಾನ ಮಾಡಿ ಖಾಲಿ ಹೊಟ್ಟೆಲ್ಲೇ ಪಪ್ಪಾಯ ತಿಂದರೆ ತುಂಬ ಒಳ್ಳೆಯದು. ಪಪ್ಪಾಯ ತಿಂದು ಸ್ವಲ್ಪ ಟಿಫನ್ ತಿಂದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಇದು ವೀಡಿಯೋ ಶೂಟ್ ಇತ್ತು. ಇದು ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಇನ್ನು ಅಲ್ಲಿಗೆ ಹೋಗ್ಬಿಟ್ರೆ ಇನ್ನು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ನಮ್ಮ ಅವ್ನ ಮನೆಗೆ. ಸೊ ಅಲ್ಲಿಂದ ಬಂದು ಇನ್ನು ಕೆಲಸಗಳೇ ಜಾಸ್ತಿ ನಮಗೆ. ಫಸ್ಟು ಅದಕ್ಕೆ ಇದೊಂದು ಶೂಟ್ ಮಾಡ್ಕೊಬಿಟ್ರೆ ಈ ವಿಡಿಯೋನ ಇವಾಗ ಫ್ರೀ ಇದ್ದೀನಿ, ನಾನು ಅಪ್ಲೋಡ್ ಮಾಡೋದಕ್ಕೂ ಯೂಟ್ಯೂಬ್ ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿಕೊಂಡೆ ಮಕ್ಕಳು ಬರೋಷ್ಟೊತ್ತಿಗೆ. ಆಮೇಲೆ ಮಕ್ಕಳನ್ನ ಕರ್ಕೊಂಬಂದರು. ಇಲ್ಲ ಸಾರಿ, ಯಾರೂ ಇರಲಿಲ್ಲ ಅವತ್ತು ಮನೇಲಿ, ನಾನೇ ಹೋಗಿದ್ದೆ ಮಕ್ಕಳನ್ನು ಕರ್ಕೊಂಬರೋದಕ್ಕೆ. ಮಕ್ಕಳನ್ನ ಕರ್ಕೊಂಬಂದು ಆಮೇಲೆ ಇನ್ನು ಮಾವನ ಮನೆಗೆ ಬೇರೆ ಹೋಗಬೇಕು ಅಂತಂದರೆ, ನಾವು ಬರೋದೇನು ಸಂಡೇ ಬರ್ತೀವೋ ಮಂಡೇ ಬೆಳಿಗ್ಗೆ ಬರ್ತೀವೋ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ನು ಸ್ವಲ್ಪ ಓದೋದೇನಾದರೂ ಇದ್ದರೆ, ಎಕ್ಸಾಮ್ ಬೇರೆ ಮಂಡೆಯಿಂದ ಸ್ಟಾರ್ಟ್ ಆಗ್ತಿತ್ತಲ್ವ. ಸೊ ಕಂಪ್ಯೂಟರ್ ಏನೋ ಇತ್ತು. ಸರಿ, ಇಬ್ಬರು ತೊಗೊಳ್ಳಿ ಬುಕ್ಸು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದ್ಕೊಂಬಿಡಿ ಇವಾಗ ಅಂತ ಹೇಳ್ಬಿಟ್ಟು ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳು ಓದ್ಕೋತಾಯಿದ್ರು. ಮತ್ತು ನಾನು ಇನ್ನೊಂದು ಹೇಳಬೇಕು, ಇದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ನನಗೆ ಟೈಮ್ ಸರಿಯಾಗಿ ಸಿಗಲಿಲ್ಲ. ಸೊ ಇದು ಬೆಟರ್ ಟೈಮ್ ಅನಿಸುತ್ತೆ ಅದು ಹೇಳೋದಕ್ಕೆ. ಮಕ್ಳಿಗಿಬ್ರಿಗೂ ಟ್ಯೂಷನ್ನ ಬಿಡಿಸ್ಬಿಟ್ಟಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಒಂದು ಸ್ವಲ್ಪನೂ ಚೆನ್ನಾಗಿ ಓದ್ತಾನೇ ಇಲ್ಲ. ನಮ್ಮ ಮಕ್ಕಳು ಓದದೇ ಇರೋದಕ್ಕೆ ಅವರು ಚೆನ್ನಾಗೇ ಮಾಡ್ತಾರೆ, ಅಷ್ಟು ಕಂಡೀಷನಾಗಿ ಇದು ಮಾಡಿ ಎಲ್ಲ ಮಾಡ್ತಾರೆ. ಟೀಚರ್ ಮಾತ್ರ ನಿಜವಾಗ್ಲೂ ಚೆನ್ನಾಗೇ ಹೇಳ್ಕೊಡ್ತಿದ್ರು. ಬಟ್ ಇವು ಮಕ್ಕಳು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಫುಲ್ ಅಂದರೆ ಫುಲ್ಲು ಡಲ್ ಆಗಿಬಿಟ್ಟಿದ್ದಾನೆ ಅವನಂತೂ. ಇವಳಾದರೂ ಸ್ವಲ್ಪ ಪರವಾಗಿಲ್ಲ, 3rd ರ್ಯಾಂಕ್ ಆದರೂ ಬಂದಿದ್ದಾಳೆ. ಲಾಸ್ಟ್ ಟೈಮು ಫಸ್ಟ್ ರ್ಯಾಂಕಲ್ಲಿ ಇದ್ದೋಳು, ಈಗ 3rd ರ್ಯಾಂಕಿಗೆ ಬಂದು ಕುಂತಿದ್ದಾಳೆ. ಅವನಂತೂ ಕೇಳಲೇಬೇಡ, ಆ ರೀತಿಯಾಗಿ ರಿಸಲ್ಟ್ ಬಂದಿದೆ ಅವನು. ನಿಜವಾಗ್ಲೂ ನನಗೆ ಬೇಜಾರಾಗಿ ಕೋಪ ಬಂದು ನಾನೇ ಓದಿಸೋಣ ಮನೇಲಿ, ಬೇಡ ಏನಕ್ಕೆ ಫೀಸು ಕಟ್ಟಿ ಈ ಕಡೆ ಅವ್ರು ಓದ್ತಾನೂ ಇಲ್ಲ ಅಂತಂದರೆ ಏನಕ್ಕೆ, ಬಿಡು, 2 ಮಕ್ಳಿಗೆ ಹೇಳ್ಕೊಡೋದಕ್ಕಾಗಲ್ವ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಟ್ಯೂಷನ್ ಕೂಡ ಬಿಡಿಸ್ಬಿಟ್ಟಿದ್ದೀನಿ ಇವಾಗ. ಸೊ ಅದರಿಂದ ನಾನು ಮನೇಲೇ ಸ್ವಲ್ಪ ಡೈಲಿ ನಾನು ಬಿಡು, ಸ್ಕೂಲಿಂದ ಬರ್ತಾರೆ ಮಕ್ಕಳು, ಟ್ಯೂಷನ್ಗೆ ಹೋಗ್ತಾರೆ, ಮತ್ತು ಟ್ಯೂಷನಿಂದ ಬರ್ತಾರೆ, ಅವ್ರಿಗೂ ಟಯರ್ಡ್ ಆಗುತ್ತೆ. ಸ್ವಲ್ಪ ಆಟನಾದರೂ ಆಡಬೇಕಲ್ವ ಮಕ್ಕಳು, ಈ ಟೈಮಲ್ಲಿ ಆಡದೆ ಇನ್ಯಾವಾಗ ಆಡ್ತಾರೆ ಅಂತ ಅನ್ನೋ ಥರ ನಾವು ಫೀಲ್ ಮಾಡ್ತೀವಿ. ಮನೇಲಿ ಜಾಸ್ತಿ ಪ್ರೆಷರ್ ಕೊಡೋದಕ್ಕೆ ಹೋಗಲ್ಲ. ಬಟ್ ನೋಡಿದ್ರೆ ಇವ್ರು ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ಫುಲ್ಲು ಡಲ್ ಆಗಿಬಿಟ್ಟಿದ್ದಾರೆ. ಸೊ ಅದರಿಂದ ಟ್ಯೂಷನ್ ಬಿಡಿಸ್ಬಿಟ್ಟು 2 ಅವರ್ಸ್ ಅಲ್ಲ 3 ಅವರ್ಸ್ ಆದರೂ ಪರವಾಗಿಲ್ಲ ನಾನು ಕೂರಿಸ್ಕೊಂಡು ಅಷ್ಟೋ ಇಷ್ಟೋ ಹೇಳ್ಕೊಡ್ತಾ ಇದ್ದೀನಿ ಇವಾಗ.
ಸರಿ ಅಂದ್ಬಿಟ್ಟು ಪರವಾಗಿಲ್ಲ ಇವಾಗ ಸ್ವಲ್ಪ ಕಲಿತಿದ್ದಾರೆ. ನಾನು ಆಮೇಲೆ ನೆಕ್ಸ್ಟು ಇನ್ನು ಅವ್ರಿಗೆ ಸ್ವಲ್ಪ ಓದಿಸ್ಬಿಟ್ಟು ನಾವೇನೋ ರೆಡಿ ಆಗ್ತಾಯಿದ್ವಿ. ಇನ್ನು ಅಮ್ಮ ಬೇರೆ ಬರಬೇಕಲ್ಲ, ಒಂದು 2 ಗಂಟೆ 3 ಗಂಟೆ ಆಗುತ್ತೆ ಅಂತ ಹೇಳಿದ್ರು ಅಮ್ಮ. ಸರಿ ಆಯಿತು ನೀನು ಬಾ ಆರಾಮಾಗಿ, ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸಗಳು ಮುಗಿಸ್ಕೊತೀನಿ ಅಂದ್ಬಿಟ್ಟು ಮನೆ ಕ್ಲೀನಿಂಗ್ ಕೆಲಸಗಳು ನಾನೇನು ಮಾಡಿರಲಿಲ್ಲ. ಫಸ್ಟು ನನಗೆ ಇನ್ನು ಮಕ್ಕಳು ಬಂದರೆ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಬೋದು, ಬಟ್ ಮಕ್ಕಳಿದ್ದಾಗ ನಾನು ವೀಡಿಯೋ ಶೂಟ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ವೀಡಿಯೋ ಎಲ್ಲ ಶೂಟ್ ಮಾಡಿ ಮುಗಿಸ್ಕೊಂಡೆ ಮಕ್ಕಳು ಬರೋದಕ್ಕೂ ಮುಂಚೆಲಿ. ಆಮೇಲೆ ಮಕ್ಕಳು ಬಂದಮೇಲೆ ಸ್ವಲ್ಪ ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟೆ. ಸ್ವಲ್ಪ ಅನ್ನ ಸಾಂಬಾರೆಲ್ಲ ಇತ್ತು, ಎಲ್ಲ ಹಾಕ್ಕೊಟ್ಬಿಟ್ಟು ಖಾಲಿ ಮಾಡಿಬಿಡ. ಇನ್ನು ನನ್ನ ಮೈದ ಬೇರೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ರು, ಅವರೂ ಇರಲಿಲ್ಲ. ಇನ್ನೇನು ಮನೇಲಿ ನಮ್ಮ ಯಜಮಾನ್ರಂತೂ ಮನೇಲಿ ನಾನಿದ್ರೆ ಮಾತ್ರ ಅವ್ರು ಊಟ ಮಾಡೋದು, ಇಲ್ಲ ಅಂದರೆ ಅವರು ಅವರು ಹೋಟೆಲಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಬಂದುಬಿಡ್ತಾರೆ. ಸೊ ಅದಕ್ಕೆ ಇನ್ನೇನು ಯಾರಿಗೂ ಅಡುಗೆ ಮಾಡೋದು ಇರಲಿಲ್ವಲ್ಲ, ಇರೋದೆಲ್ಲ ಮಕ್ಳಿಗೆ ತಿನ್ನಿಸಿ ಖಾಲಿ ಮಾಡಿದೆ. ನನಗೆ ಊಟನೇ ಇರಲಿಲ್ಲ. ಸದ್ಯ ಬಿಡು, ಬೆಳಿಗ್ಗೆ ಟಿಫನ್ ತಿಂದಿದ್ದೆ ಜಾಸ್ತಿ ಆಗಿತ್ತು, ಅದು ಬೇರೆ ಲೇಟಾಗಿ ತಿಂದಿದ್ದು ನಾನು ಅಂತ ಹೇಳ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಎಲ್ಲರೂ ಹೋಗಬೇಕು ಅಂದರೆ ನನಗೆ ಮನೆ ನೀಟಾಗಿ ಇರಬೇಕು. ಸೊ ಅದಕ್ಕೇ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಇನ್ನು ಅಲ್ಲಿಗೆ ಅಂತ ಅಂದರೆ ಏನಕ್ಕೆ ಹೋಗಿದ್ವಿ, ಅಲ್ಲಿ ಯಾಕೆ ಏನು ಹೇಳ್ತೀನಿ ಅದನ್ನು ಡೀಟೇಲಿಂಗು. ಆಮೇಲೆ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಅಲ್ಲಿಗೆ ಬಟ್ಟೆ, ಈಗ ಶನಿವಾರ ಅಂತ ಅಂದರೆ ಇವಾಗ ಹೋಗಿ ಅಲ್ಲಿದ್ದು ಮತ್ತು ಭಾನುವಾರ ಬಟ್ಟೆ ಬೇಕೇ ಬೇಕು. ಮತ್ತು ಭಾನುವಾರ ಏನಾದರೂ ಲೇಟ್ ಆಯಿತು ಅಂತ ಹೇಳಿದ್ರೆ ಮಂಡೇ ಬೆಳಿಗ್ಗೆ ಎದ್ದು ಬರೋದಕ್ಕೂ ಬಟ್ಟೆ ಬೇಕು ಮಕ್ಕಳಿಗೆ. ಅದರಲ್ಲಂತೂ ಮಕ್ಕಳು ಅಂತ ಅಂದಮೇಲೆ ಒಂದೊಂದು ಜೊತೆ ಎಕ್ಸ್ಟ್ರಾ ಇದ್ರೇ ನನಗೆ ಬೆಟರು. ನಂದು ಅಮ್ಮಂದು ಎಲ್ಲರದ್ದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೋತಾ ಇದ್ದೆ. ಅಮ್ಮಂದು ಇನ್ನೂ ತಂದಿರಲಿಲ್ವಲ್ಲ, ಸೊ ಅದಕ್ಕೆ ನಮ್ಮದು ಮಾತ್ರ ಎತ್ತಿಟ್ಕೋತಿದ್ದೆ. ಅಮ್ಮ ಬಂದಮೇಲೆ ಒಂದು ಜೊತೆ ಅಲ್ವಾ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಬ್ಯಾಗೆ ತೊಗೊಂಡಿದ್ದೆ. ಆಮೇಲೆ ನೆಕ್ಸ್ಟು ಮಂಡೇ ಯೂನಿಫಾರ್ಮು ನಾವು ಅಲ್ಲಿಂದ ಎಷ್ಟೊತ್ತಿಗೆ ಬರ್ತೀವೋ ಹೇಳಿದ್ನಲ್ಲ ಆಗಲೇ, ಗೊತ್ತಿಲ್ಲ. ಯೂನಿಫಾರ್ಮ್ ಎಲ್ಲ ಒಗೆದ್ಬಿಟ್ರೆ ಸರಿ ಅಂತ ಹೇಳಿ ಬೆಳಿಗ್ಗೆನೇ ಯೂನಿಫಾರ್ಮ್ ಕೂಡ ನಾನು ಒಗೆದಿದ್ದೆ. ಬಟ್ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈಪಾಡ್ ಇಲ್ಲದೇ ಇರೋ ಕಾರಣದಿಂದ ನಾನು ಸ್ವಲ್ಪ ಹೆಂಗೋ ನಾನೇ ಹೋಗಿ ಹೊಂಡಾಕ್ಬಿಟ್ಟು ಬಂದಿದ್ದೆ, ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟು ನನ್ನ ಮಗ ಬಂದ ಮೇಲೆ ಸ್ಕೂಲಿಂದ ಬಟ್ಟೆ ತೊಗೊಬರೋಕ್ಕೆ ಹೋದ್ನಲ್ಲ, ಆವಾಗ ಅವನು ಶೂಟ್ ಮಾಡಿದ್ದದು. ಮೇಲಿಂದ ಎಲ್ಲ ತೊಗೊಂಬಂದು ಇನ್ನು ಯೂನಿಫಾರ್ಮ್ ಬೇಕೇ ಬೇಕಲ್ವ ಮಂಡೇ ಬಂದಿದ್ದ ತಕ್ಷಣವೇ ಅಂತ ಹೇಳಿಬಿಟ್ಟು ಯೂನಿಫಾರ್ಮ್ ಎಲ್ಲ ಮಡಚಿ ಮತ್ತು ಬೆಡ್ಶೀಟೆಲ್ಲ ಸ್ವಲ್ಪ ಮಿಷಿನ್ಗೆ ಹಾಕ್ಕೊಂಡಿದ್ದೆ. ಅದನ್ನು ಎಲ್ಲ ಆರಾಕಿದೆ ಬೆಳಿಗ್ಗೆನೆ. ಎಲ್ಲ ಚೆನ್ನಾಗಿ ಬಿಸಿಲು ಕೂಡ ಚೆನ್ನಾಗಿದ್ದರಿಂದ ಬೇಗ ಆರಿಬಿಟ್ಟಿತ್ತು, ಬಟ್ಟೆಗಳೆಲ್ಲ ಒಣಗಿಬಿಟ್ಟಿತ್ತು. ಅದು ಮಿಷಿನಲ್ಲೇ ಅರ್ಧ ಫುಲ್ ಡ್ರೈ ಆಗೋಗ್ಬಿಟ್ಟಿರುತ್ತೆ. ಸೊ ಎಲ್ಲ ಯೂನಿಫಾರ್ಮು ಎಲ್ಲ ರೆಡಿ ಆಯಿತು. ಆಮೇಲೆ ಅಷ್ಟೊತ್ತಿಗೆ ಅಮ್ಮ ಬರ್ತಾರ ಅಂತ ಫೋನ್ ಮಾಡ್ತಾನೆ ಇದ್ದೆ. ಸ್ನಾನ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ದರು. ಇನ್ನು ರಾಯರದು ಮಂತ್ರಾಲಯದ್ದು ರಾಯರ ಪ್ರಸಾದ ಕೂಡ ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಸೊ ಹೆಂಗೂ ಹೋಗ್ತಿದ್ದೀನಲ್ವಾ, ಈಗ ಯಾರು ಅಲ್ಲಿ ತನಕ ಹೋಗಿ ಕೊಡೋರು ಅನ್ನೋ ಇದರಲ್ಲಿ ಇರ್ತೀವಿ. ಬಟ್ ನಾವೇ ಹೋಗ್ತಿದ್ರೆ ಏನು ತೊಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಪ್ರಸಾದನೂ ಹಾಕ್ಕೊಂಡೆ. ಇಬ್ಬರು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಭುವಿನ ಮನೆಗೆ ಹೋಗ್ತಿದ್ದೀವಿ ಅಂತ ಅವರಿಬ್ರಿಗೂ ಫುಲ್ಲು ಖುಷಿಯಾಗಿದ್ದರು. ವೀಡಿಯೋಗೆ ಬಾರೋ ಅಂತ ಹೇಳಿದ್ರೆ ಇದು ಮಾಡ್ತಿದ್ದ. ಇಬ್ಬರು 5 ನಿಮಿಷಕ್ಕೆ ಅಲ್ಲೇ ಕಿತ್ತಾಡ್ಕೊಂಬಿಡ್ತಾರೆ. 5 ನಿಮಿಷಕ್ಕೆ ಇಬ್ಬರು ಕಿತ್ತಾಡ್ಕೊಬಿಡ್ತಾರೆ. ಅಲ್ಲಿ ಆಟ ಆಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿದಾರಲ್ವ, ಅಲ್ಲೂ ಇವ್ರ ಥರನೇ ಇಬ್ಬರು. ಅದಕ್ಕೆ ಅವ್ರಿಗೆ ಖುಷಿ. ಎಲ್ಲೋಗ್ತಿದ್ದೀವಿ ನಾವು ಅಂತ ಅಂದರೆ ಭುವಿನ ಮನೆಗೆ ಹೋಗ್ತಿದ್ದೀವಿ ಅಂತ ಅವರಿಬ್ರಿಗೂ ಖುಷಿ ಅಂದರೆ ಖುಷಿ. ಹಂಗೆ ಅಲ್ವಾ ಮಕ್ಕಳಿದ್ರೆ ಅಲ್ಲಿಗೋದ್ರೆ ಹೆಂಗೆ ಕಿತ್ತಾಡ್ತಾರೆ ಅಂದರೆ ಹಂಗೆ ಕಿತ್ತಾಡ್ತಾರೆ. ಬಟ್ ಬರಬೇಕಾದ್ರೆ ಅಷ್ಟೇ ಅವರು ಬೇಜಾರು ಮಾಡ್ಕೋತಾ ಇರ್ತಾರೆ, ಆ ಮಕ್ಕಳು ನಮ್ಮ ಮಕ್ಕಳು ಬೇಜಾರು ಮಾಡ್ಕೋತಿರ್ತಾರೆ. ಹೋಗ್ಬೇಕಿದ್ರು ಅಷ್ಟೇ ಇವ್ರು ಖುಷಿಯಾಗಿರ್ತಾರೆ, ಆ ಮಕ್ಕಳು ಸುರಕ್ಷಾ ಬರ್ತಾಳೆ, ಗೋಕರ್ಷ್ ಬರ್ತಾನೆ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿರ್ತಾರೆ, ಇವರು ಖುಷಿಯಾಗಿರ್ತಾರೆ. ಬಟ್ ನೋಡಿದ್ರೆ ಅಲ್ಲಿ ಇಬ್ಬರು ಎಲ್ಲರೂ 4 ಜನ ಸೇರ್ಕೊಂಡು ಕಿತ್ತಾಡ್ಕೊಂಬಿಟ್ಟಿರ್ತಾರೆ. ಈ ಥರ ಮಾಡ್ತಾರೆ ಮಕ್ಕಳು. ನೀವು ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಅಂದ್ಬಿಟ್ಟು ನಾವು ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಆಟಾಡೋ ತನಕ ಆಟಾಡ್ತಾರೆ, ಕಿತ್ತಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ಆಮೇಲೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಅಮ್ಮ 3 ಗಂಟೆಗೆ ಬಂದರು.
ಇನ್ನು ಅಲ್ಲಿ ತನಕ ಅಂತ ಹೇಳಿದ್ರೆ ತುಂಬ ದೂರ, MS ಪಾಳ್ಯ ಬಿಟ್ಟು ಇನ್ನು ಮುಂದೆ ಹೋಗಬೇಕು. ಸೊ ಅದರಿಂದ ನಾವು ಯಾವಾಗ ಹೋದಾಗಲೂ ಬಸ್ಸಲ್ಲಿ ರೇರು ಹೋಗಲ್ಲ ಜಾಸ್ತಿ. ಟೈಮ್ ಇದ್ದು ನಮಗೆ ಸ್ವಲ್ಪ ಟೈಮ್ ಇದ್ದರೆ ಓಕೆ ಹೋಗ್ತೀವಿ, 2-3 ಬಸ್ ಹತ್ತಿ ಇಳಿದು ಮಾಡಬೇಕು ಹೋಗ್ತೀವಿ. ಬಟ್ ಟೈಮ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಾವು ಕಾರ್ನೇ ಬುಕ್ ಮಾಡಿಬಿಡ್ತೀವಿ ಯಾವಾಗ್ಲೂ. ಹಂಗೆ ಕಾರ್ ಬುಕ್ ಮಾಡಿದೆ, ಲೊಕೇಶನ್ ಎಲ್ಲ ಕಳಿಸಿದ್ರು. ಕಾರ್ನ ಬುಕ್ ಮಾಡಿಬಿಟ್ಟು ಆಮೇಲೆ ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಏನೂ ಇಲ್ಲ, ಅದು ಇವಾಗ ಹಬ್ಬ ಬೇರೆ ಬರ್ತಾ ಇದೆಯಲ್ವ, ಪಿತೃಪಕ್ಷ. ಸೊ ಅದಕ್ಕೆ ತಿಂಡಿ ಎಲ್ಲ ಮಾಡಬೇಕಿತ್ತು. ನಾನು ಒಬ್ಬಳೇ ಏನು ಮಾಡೋಕ್ಕಾಗುತ್ತೆ, ಬನ್ನಿ ಸ್ವಲ್ಪ ಅಂತ ಕರೆದ್ರು ನಮ್ಮತ್ತೆ. ಸರಿ ಅದಕ್ಕೆ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ಹೊರಟ್ವಿ. ಒಬ್ರಿಗೊಬ್ರು ಜನ ಇದ್ರೇ ಎಲ್ಲ ಕೆಲಸಗಳು ಬೇಗ ಆಗೋದು. ಅದಕ್ಕೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಅಷ್ಟೇ, ಇನ್ನೇನಿಲ್ಲ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಮತ್ತು ಕರ್ಜಿಕಾಯಿ, ಆಮೇಲೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಒಬ್ರಿಗೆ ಗೊತ್ತಿರಲ್ಲ ಚಿಕ್ಕಿನ ಉಂಡೆ ಅಂತ ಹೇಳ್ಬಿಟ್ಟು ಅದು, ಆಮೇಲೆ ಕಜ್ಜಾಯ, ಈ ಥರ ಐಟಮ್ಸ್ ಎಲ್ಲ ಮಾಡಬೇಕಿತ್ತು. ಸೊ ಒಬ್ಳು ಕೈಲೇ ಆಗಲ್ಲ. ಅವಳು ಸೊಸೆ ಮಗಳು ಎಲ್ಲ ಇದ್ದಾರೆ. ಬಟ್ ಅವಳು ಮಗಳು ಬಂದು ಕೆಲ್ಸಕ್ಕೆ ಹೋಗ್ತಾಳೆ, ಅವರು ಡ್ಯೂಟಿಗೆ. ಇನ್ನು ಸೊಸೆ ಅವರು ಇಬ್ಬರೇ ಅಂದ್ರೂ ಮಾಡೋಕ್ಕಾಗಲ್ಲ. ಇನ್ನೂ ಎಲ್ಪ್ಗಿದ್ರೇ ಜನ ಬೇಗ ಮುಗಿಯೋದು ಅಂತ ಹೇಳ್ಬಿಟ್ಟು ಅವರು ವೀಕ್ ಡೇಸಲ್ಲಿ ಕರೆದ್ರು. ವೀಕ್ ಡೇಸಲ್ಲಿ ನಾವು ಮಕ್ಳಿಗೆ ಎಕ್ಸಾಮ್ ಬೇರೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ, ಮಂಡೆಯಿಂದ. ಇನ್ನು 11:30ಗೆಲ್ಲ ಮಕ್ಕಳನ್ನ ಸ್ಕೂಲಿಂದ ಬಿಟ್ಬಿಡ್ತಾರೆ, ಎಲ್ಲಾಗುತ್ತೆ ಬರೋದಕ್ಕಾಗಲ್ಲ ಅವಾಗ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಈಗಲೇ ಬರ್ತೀವಿ, ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ವ, ಬಂದು ಮುಗಿಸ್ಬಿಡ್ತೀವಿ 2 ದಿನ. ಏನು ಒಂದು ವಾರ ತಿಂಗ್ಳಾನ್ಗಟ್ಲೆ ಇಟ್ಕೊಂಡು ತಿಂತಾರೆ ತಿಂಡಿನ, ಒಂದು ವಾರಕ್ಕೆಲ್ಲ ಏನೂ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾವು ಶನಿವಾರ ಹೊರಟು ಶನಿವಾರ ಭಾನುವಾರ 2 ದಿನನೂ ಮುಗಿಸ್ಬಿಟ್ಟು ಆಮೇಲೆ ವಾಪಸ್ ಬಂದ್ವಿ. ಶನಿವಾರದ್ದೇ ನಾನು ಸಪ್ರೇಟಾಗಿ ವ್ಲಾಗ್ ಹಾಕ್ತಾಯಿದ್ದೀನಿ. ಭಾನುವಾರದ ಇನ್ನೊಂದು ವೀಡಿಯೋ ಇದೆ, ಅದು ನೆಕ್ಸ್ಟು ನಾಳೆ ಇಲ್ಲ ನಾಡಿದ್ರಲ್ಲಿ ಅದು ಬರುತ್ತೆ ವೀಡಿಯೋ. ಅದೇ ವೀಡಿಯೋಸ್ ಎಲ್ಲ ಇತ್ತು, ಬಟ್ ಎಡಿಟಿಂಗ್ ಮಾಡೋದೇ ನನಗೆ ಹೆವಿ ಕಷ್ಟ ಆಗಿದ್ದು. ಎಡಿಟಿಂಗ್ ಎಲ್ಲ ಮುಗಿಸಿ ಇವಾಗ ಫೈನಲಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ, ನಾನು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ, ಕರ್ಜಿಕಾಯ್ದು ಮಾಡಿಲ್ಲ. ನಾನು ಆಲ್ರೆಡಿ ಕರ್ಜಿಕಾಯ್ದು ಇದೆ ನನ್ನ ಹತ್ರ ವೀಡಿಯೋ, ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅನ್ನೋದಕ್ಕೋಸ್ಕರ ಕರ್ಜಿಕಾಯ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಹೇಳ್ತೀಯ ಸಾಂಗ್. ನಾಚಿಕೆ ಬತ್ತಾ? ಮತ್ತೆ ಹೇಳು ಏನಂತ. ಈ ಕಡೆ ತಿರಿಕ ಹೇಳ್ಬೇಕು, ಆ ಕಡೆ ತಿರಿಕೊಂಡಲ್ಲ ಹೇಳೋದು. ಯಾವುದು ಇದು? ಏನಿದು? ಇದು ನಿಷ್ಕಾನ್ ದೇವಸ್ಥಾನ. ಹೇಳು. ನಿಷ್ಕಾನ್ ಅಲ್ಲ, ಇಸ್ಕಾನ್. ನಾವು ಹೋಗಿದ್ವಲ್ಲ ಹೋಗಸು. ನಾನು ಬಂದಿದ್ದೆ ಇಲ್ಲ. ನೀನು ನಾನು ಸುರಕ್ಷಾ ಮಮ್ಮಿ ಹೋಗಿಲ್ವಾ? ಆಗ್ತಾ ಇಲ್ಲ. ಅದ್ರಲ್ಲಿ ಎಲ್ಲ ಮನುಷ್ಯರು ಇದ್ರ, ರಿಯಲ್ ಮನುಷ್ಯರು ಅಲ್ಲ, ಸುಮ್ಮನೆ ಅವ್ರು ಫಸ್ಟ್ ಇವನನ್ನ ಕರ್ಕೊಂಡೋಗಿರಲ್ಲ, ಪೂಜೆ ಮಾಡಿಸ್ತಾರೆ. ಆಮೇಲೆ ಇದು ನೋಡೋದು ಅವ್ರು ಏನು ಹೇಳ್ತಾ ಇದಾರು, ನಿನ್ಗೇನು ಅರ್ಥ ಆಯ್ತದೆ ನೋಡ್ತೀನಿ ಇವಾಗ. ಹೇಳವ.
ನಾನು ಹೇಳ್ತೀನಿ. ನೀನು ನಮ್ಮ ಮನೆ ತಗೋ, ನಿಮ್ಮ ಮನೆ ಐತಲ್ಲ, ಅಲ್ಲಿ ಪೆಟ್ರೋಲ್ ಬಂಕ್ ಐತಲ್ಲ, ಅಲ್ಲಿ ಒಂದು ದೇವ್ರಿಲ್ವಾ, ಯೇಸು ಚರ್ಚ್ಗೆ. ಈಗ ಅರ್ಥ ಆಯ್ತು. ಅರ್ಥ ಮಾಡೋದು ಪೆಟ್ರೋಲ್ ಬ್ಯಾಂಕ್ ಅಂತ ಅತ್ತಗೆ ಅಂದಲ್ಲ, ಅರ್ಥ ಆಯ್ತು ಚರ್ಚು ಅಂತ. ಚರ್ಚಲ್ಲಿ ಹೋಗಿ ಹೋಗಿ ಪೂಜೆ ಮಾಡ್ತಾ ಇದ್ದೋ. ನೀ 7 ದಿವಸ, ನಾನು 1 ದಿವಸ ಕ್ಯಾಂಡಲ್ ಹಚ್ಬಿಟ್ಟು ಯಾಕೆ ಯೇಸು ಒಳ್ಳೇದು ಮಾಡಪ್ಪ ಅಂತ. ಸುಳ್ಳೆ. ಈ ಕ್ಲಿಪ್ಪಿಂಗ್ಸ್ ಬಂದು ಸಿಗ್ನಲಲ್ಲಿ ಅಲ್ಲಿ ಕಾರ್ ನಿಂತಿತ್ತು, ಅವಾಗ ತಗೊಂಡಿದ್ದು. ಇವ್ರು ಬಂದು ಬ್ಲ್ಯಾಕ್ ಕಲರ್ ಬ್ಯಾಗ್ನ ನೇತಾಕೊಂಡಿದ್ದಾರಲ್ಲ, ಅವ್ರು ಬಂದು ಯೂಟ್ಯೂಬರು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಸೈಡಲ್ಲಿ ಕಾಣಿಸ್ತಿದೆ ಅಷ್ಟೇನೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅವರು ಯಾರು ಅಂತ ಹೇಳ್ಬಿಟ್ಟು. ಆಮೇಲೆ ಮಕ್ಕಳಿಬ್ರು ಯಾವ್ಯಾವ ಕಾಲದ್ದೋ ನೆನೆಸ್ಕೊಂಡು ಏನೇನೋ ಮಾತಾಡ್ತಾಯಿದ್ರು ಇಬ್ರು. ನನ್ನ ಮಗನಿಗಂತೂ ಗಣೇಶ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅದಕ್ಕೆ ಅವನು ಗಣೇಶನ ಸಾಂಗ್ ಹೇಳ್ಕೊಂಡು ಬರ್ತಾ ಇದ್ದ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮುಖನ ಆ ಕಡೆ ಮಾಡಿಕೊಂಡು ಹೇಳ್ತಿದ್ದೆ. ಈ ಕಡೆ ತಿರ್ಕೊಂಡು ಹೇಳೋ ಅಂದರೆ ನಾನು ಹೇಳಲ್ಲ ಅಪ್ಪ, ಆ ಕಡೆ ತಿರ್ಕೊಂಡೇ ಹೇಳ್ತೀನಿ ಅಂದ. ಅವನಿಗೆ ನಾಚಿಕೆ ಆಗುತ್ತಂತೆ, ಸೊ ಅದಕ್ಕೆ ಆ ಕಡೆ ತಿರ್ಕೊಂಡೇ ಹೇಳ್ತಾ ಇದ್ದ ಅವನು. ಆಮೇಲೆ ನಾನು ಇನ್ನೊಂದು ಹೇಳ್ತಿದ್ದೆ, ಏನೋ ಚಕ್ಲಿನ ಉಪ್ಪಿಟ್ಟು ಮತ್ತು ಕರ್ಜಿಕಾಯಿ ಎಲ್ಲ ಮಾಡೋದಕ್ಕೆ ಮಿಷಿನ್ಗಳು ಬೇಕು ಚಕ್ಲಿ ಮಾಡೋದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಮಾಮೂಲಿ ನಮ್ಮ ಅಮ್ಮನ ಮನೇಲಿ ಮಾಡಿದಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಮ್ಮನ ಮನೆ ಓನರ್ ಹತ್ರ ಈಸ್ಕೊಂಡಿದ್ವಿ ಅದನ್ನೇ ತಗೊಂಡು ಆಮೇಲೆಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದಾಯಿತು. ಎಷ್ಟಾಗುತ್ತೋ ಅಷ್ಟು ಎಲ್ಲ ಮುಗಿಸ್ಬಿಟ್ಟು ಬರೋಣ, ಚೆನ್ನಾಗಾದರೆ ಸಾಕು ಎಲ್ಲ. ಏನಕ್ಕಂದರೆ ಎಡೆಗಿಡೋದಕ್ಕಲ್ವಾ. ಸ್ನಾನ ಮಾಡಿ ಮಡಿಯಿಂದ ನೀಟಾಗಿ ಎಲ್ಲನೂ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ. ಸೊ ಅದಕ್ಕೇ ಸ್ನಾನ ಮಾಡಿಕೊಂಡೆ ನಾವು ಇಲ್ಲಿಂದ ಹೊರಟಿದ್ವಿ. ನಾನು ಬೆಳಿಗ್ಗೆನೇ ಮಾಡಿದ್ದೆ, ಬಟ್ ಅಮ್ಮ ಬಂದು ಸ್ನಾನ ಮಾಡಿದ್ರು. ಆಮೇಲೆ ಹತ್ತತ್ರ ಅದು ನಮ್ಮ ಮಾವನ ಮನೆ ಹತ್ತತ್ರ ಕೆರೆ ಹತ್ತತ್ರ ಅದು ಅಲ್ಲಿ ಹೋಗ್ತಾ ಇದ್ದಿದ್ದು ನಾವು. ಆಮೇಲೆ ಅಲ್ಲಿ ಹೋಗಿದ ತಕ್ಷಣವೇ ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು. ಏನಕ್ಕಂದರೆ ಮಕ್ಳಿಗೆ ನಾನು ಇಲ್ಲೇ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ, ಬಟ್ ನಾನು ಅಮ್ಮ ಇಬ್ಬರು ಊಟ ಮಾಡಿರಲಿಲ್ಲ. ಸೊ ಅದಕ್ಕೇ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿದರು. ಅಲ್ಲಿ ಕಾರ್ ಇಳ್ದಿದ ತಕ್ಷಣವೇ ಅವ್ರಿಗೆ ಪೇ ಮಾಡಿಬಿಟ್ಟು ಆಮೇಲೆ ಮೇಲೆ ನಿಂತ್ಕೊಂಡು ಕೂಗ್ತಾ ಇದ್ದ ನಮ್ಮ ಮಾವನ ಮೊಮ್ಮಗ. ಸರಿ ಅಂತ ಹೇಳ್ಬಿಟ್ಟು ನೋಡಿಲ್ಲಿ ಈಗಾಗಲೇ ಫ್ರೆಂಡ್ ಆಗಿಬಿಟ್ರು, ಮುಗೀತು ಅವ್ರ ಕತೆ. ಇನ್ನೂ ಒಂದಷ್ಟು ತನಕ ಚೆನ್ನಾಗಿ ಆಡ್ತಾ ಇರ್ತಾರೆ, ಆಮೇಲೆ ನೆಕ್ಸ್ಟ್ ಅಲ್ಲೇ ಕಿತ್ತಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಏನು ಆಗಲ್ಲ ಮಕ್ಕಳಿರೋ ಮನೇಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಡ್ತೀವಿ. ಹಂಗೂ ಒಂದೊಂದ್ಸಲ ರೇಗ್ತಾ ಇರ್ತೀವಿ ಎಲ್ಲರಿಗೂ. ಎಷ್ಟು ರೇಗಿದ್ರೂ ಇಲ್ಲ, ಕೇಳಿದ್ರೂ ಇಲ್ಲ, ಕಿರ್ಚಿದ್ರು ಇಲ್ಲ, ಅವರು ಚೆನ್ನಾಗೇ ಇರ್ತಾರೆ. ಆಗಲೇ ಶುರು ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು. ಅಡುಗೆ ಎಲ್ಲ ಮಾಡಿದರು, ಮೂಲಂಗಿ ಬೇಳೆ ಸಾಂಬಾರು ಮಾಡಿದರು. ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮನೂ ಕೆಲಸದಿಂದ ಬಂದು ಪಾಪ ಸ್ನಾನ ಮಾಡ್ಕೊಂಡು ಹಂಗೆ ಡೈರೆಕ್ಟಾಗಿ ಬಂದುಬಿಟ್ಟಿದ್ದಾರೆ. ಅವರು ಊಟ ಮಾಡಿಲ್ಲ. ಆಮೇಲೆ ಅಮ್ಮಂಗೂ ಹಾಕ್ಕೊಟ್ಟೆ, ನಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ. ಇನ್ನು ಮಾವನ ಮಗಳು ಇನ್ನೂ ಡ್ಯೂಟಿಯಿಂದ ಬಂದಿರಲಿಲ್ಲ, ಅವಳು ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದರು. ಸರಿ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ನಮ್ಮ ಅತ್ತೆಗೂ ಎಲ್ಲ ಪ್ರತಿಯೊಬ್ಬರು, ನಾನು ಯಾರು ಚೆನ್ನಾಗಿದ್ದೀನಿ ಅನ್ನೋರೇ ಇಲ್ಲ, ಎಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ಮು, ಹುಷಾರಿಲ್ಲ, ನೆಗಡಿ, ಕೆಮ್ಮು, ಜ್ವರ ಈ ರೀತಿ ಪ್ರಾಬ್ಲಮ್ ಆಗಿದೆ ಪ್ರತಿಯೊಬ್ರಿಗೂ. ಅದಕ್ಕೇ ನಮ್ಮ ಅತ್ತೆ ಏನೂ ಮಾಡಿರಲಿಲ್ಲ, ಮಲ್ಕೊಬಿಟ್ಟಿದ್ರು ಹುಷಾರಿಲ್ದೇ. ಆಮೇಲೆ ನಾವು ಹೋದ್ಮೇಲೆ ಎದ್ದು ಸ್ವಲ್ಪ ಅಕ್ಕಿ ಎಲ್ಲ ಹುರಿದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ತೊಳೆದು ಒಣಗಿಸಿ ಇಟ್ಟಿದ್ರು. ಬಟ್ ಅವರು ಏನು ಹುರಿದು ರೆಡಿ ಮಾಡಿರಲಿಲ್ಲ. ನಾವು ರೆಡಿ ಮಾಡಿಸ್ಬಿಡಿ ಬಂದು ಕಲಸಿ ಒತ್ತಿ ಎಣ್ಣೆಗೆ ಹಾಕೊಳ್ಳೋಣ ಅಂತ ಹೇಳಿದ್ವಿ, ಬಟ್ ಅವರು ಹುಷಾರಿಲ್ದೇ ಇರೋದ್ರಿಂದ ಅವರು ಏನೂ ಮಾಡಿರಲಿಲ್ಲ. ಆಮೇಲೆ ಹೋಗಿ ಊಟ ಎಲ್ಲ ಮಾಡಿದ ತಕ್ಷಣ ನಮ್ಮ ಅತ್ತೆ ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ಆಮೇಲೆ ಇದು ಫ್ರಿಜ್ ಹತ್ರ ನಾವು ಎಲ್ಲಿಗೆ ಹೋಗ್ತೀವೋ ಅಲ್ಲಿದು ಮ್ಯಾಗ್ನೆಟ್ ತೊಗೊಂಬಂದು ಫ್ರಿಜ್ಗೆ ಅಂಟಿಸಿರೋದು. ಜೈಪುರು, ಕೇರಳ, ಆಮೇಲೆ ಥೈಲ್ಯಾಂಡು, ಮಹಾರಾಷ್ಟ್ರ ಈ ಥರ ಎಲ್ಲೆಲ್ಲಿಗೆ ಹೋಗೋನೋ ನಮ್ಮ ಮಾವನ ಮಗ, ಅವ್ರ ಸೊಸೆ ಎಲ್ಲರೂ ಅಲ್ಲಿದ್ದು ತೊಗೊಂಬಂದು ಸ್ಟಿಕ್ಕರ್ಗಳು, ಮ್ಯಾಗ್ನೆಟ್ಗಳು ಅಂಟಿಸ್ಕೊಂಡಿರೋದು. ಇದು ರಾಜಸ್ಥಾನದ್ದು. ಅದು ಸಾಯಿಬಾಬಾದು ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಇದು ಎಲ್ಲೆಲ್ಲೋ ಸುಮಾರು ಪ್ಲೇಸಸ್ಗಳಿಗೆಲ್ಲ ಹೋಗಿದ್ದಾರೆ. ಆಮೇಲೆ ಮೈಸೂರು, ದಸರಾ
ಎಲ್ಲ ಚೆನ್ನಾಗಿತ್ತು. ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಸ್ಟಿಕ್ಕರ್ಸು, ಮ್ಯಾಗ್ನೆಟ್ಟು, ಅದೊಂದು ಮೆಮೊರಿ ಚೆನ್ನಾಗಿರುತ್ತೆ. ಅದು ನಾವು ಇಲ್ಲಿ ಹೋಗಿದ್ವಿ, ಹಿಂಗೆ ತೊಗೊಂಬಂದಿದ್ವಿ ಅನ್ನೋದೊಂದು ಮೆಮೊರಬಲ್ ಆಗಿರುತ್ತೆ ಅದು. ಆ ಮೆಮೊರಿಗಳನ್ನ ನಾವು ಯಾವತ್ತಿದ್ರೂ ಮರೆಯೋದಕ್ಕಾಗಲ್ಲ. ಏನು ಆದ್ರೂ ಕಳ್ಕೊಬೋದು, ಹಣ, ಆಸ್ತಿ, ದುಡ್ಡು, ಒಡವೆ ಏನಾದರೂ ಕಳ್ಕೊಬೋದು. ಬಟ್ ನಮ್ಮ ಮೆಮೊರಿ ಮಾತ್ರ ನಾವು ಯಾವತ್ತೂ ಕಳ್ಕೊಳ್ಳೋದಕ್ಕಾಗಲ್ಲ. ಅದು ಇದ್ದೇ ಇರುತ್ತೆ. ನಾವಿಲ್ಲಿ ಹೋಗಿದ್ವಿ, ಹಿಂಗೆ ಮಾಡಿದ್ವಿ, ಹಿಂಗೆ ಬಂದಿದ್ವಿ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಥರ ಅದೊಂದು ಮೆಮೊರಿ. ಅದು ನಿಜವಾಗ್ಲೂ ಅದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಅದೊಂದು ಎಷ್ಟು ಸಲ ಹೇಳಿದ್ರೂ ತಪ್ಪಾಗಲ್ಲ. ಅದು ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ ಲೈಫ್ ಲಾಂಗ್. ಅದು ಮಾಡಬೇಕು ಆ ಥರ, ನಿಜವಾಗ್ಲೂ ಚೆನ್ನಾಗಿರುತ್ತದು. ಆಮೇಲೆ ನೆಕ್ಸ್ಟು ಕಾಫಿ ಎಲ್ಲ ಕುಡ್ದು ಆದಮೇಲೆ ಸರಿ ಅಕ್ಕಿ ಎಲ್ಲ ಹುರ್ಕೊಂಬಂದ್ಬಿಡೋಣ. ಅಲ್ಲೇ ಪಕ್ಕದಲ್ಲೇ ಅಂತೆ ಮಿಷಿನ್ ಇದ್ದಿದ್ದು. ಸೊ ಅದಕ್ಕೆ ಅಕ್ಕಿ ಎಲ್ಲ ಹುರಿದು ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಹೋಗಿ ಮಿಷಿನ್ ಮಾಡಿಸ್ಕೊಂಬಂದು ಇವತ್ತು ನೈಟು, ಶನಿವಾರ ನೈಟು ಎಷ್ಟಾಗುತ್ತೋ, ನಾವು ಅಲ್ಲಿಗೆ ಹೋದಾಗ ಸುಮಾರು 5 ಗಂಟೆನೇ ಆಗೋಗಿತ್ತು. ಬಟ್ ಹೊಟ್ಟೆ ಇನ್ನೇನು ಕಾಫಿ ಟೈಮ್ ಅದು ಸಂಜೆ, ಬಟ್ ಹೊಟ್ಟೆ ಹಸು ತಡಿಯೋಕ್ಕಾಗ್ದೇ ಊಟ ಮಾಡಿದ್ವಿ, ಇಲ್ಲಾಂದರೆ ಊಟ ಮಾಡ್ತಿರ್ಲಿಲ್ಲ. ಹೊಟ್ಟೆ ಹಸು ತಡ್ಕೊಳಕ್ಕಾಗ್ತಿಲ್ಲ. ಬೆಳಿಗ್ಗೆ ನಾನು ಲೈಟಾಗಿ ತಿಂದಿದ್ದು, ನಾನು ವೀಡಿಯೋ ಶೂಟ್ ಮಾಡಬೇಕಿತ್ತು, ನನ್ನ ಕೆಲಸಗಳಿದ್ದಿದ್ದರಿಂದ ನಾನು ಸರಿಯಾಗಿ ಬೆಳಗ್ಗೆನೂ ತಿಂದಿರಲಿಲ್ಲ. ಅದಕ್ಕೆ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಅದಕ್ಕೆ ಊಟ ಮಾಡಿಬಿಟ್ಟೆ ನಾನು. 5 ಗಂಟೆ ಆದರೂ 6 ಗಂಟೆ ಆಗಲಿ ಎಷ್ಟೊತ್ತಾದರೂ ಆಗಲಿ ನನಗಂತೂ ಹೊಟ್ಟೆ ಹಸಿದ್ರೆ ನಾನು ಊಟ ಮಾಡಿಬಿಡ್ತೀನಿ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಸರಿ ಇನ್ನು ಚಕ್ಲಿ ನಿಪ್ಪಟ್ಟಿಗೆ ಅಕ್ಕಿ ಹುರ್ಕೊಳ್ಳೇಬೇಕು. ಸರಿ ಅದಕ್ಕೆ ಅಕ್ಕಿ ಎಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮಿಷಿನಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಎಲ್ಲ ರೆಡಿ ಮಾಡಿಕೊಂಡು ಪುಡಿ ಹೊರಗಡೆದೊಂದು ಕೆಲಸ ಮುಗಿಸ್ಕೊಂಬಂದರೆ ಮಳೆ ಬೇರೆ ಬರೋ ಥರ ಆಗ್ತಿತ್ತು. ಅದಕ್ಕೆ ಹೊರಗಡೆ ಕೆಲಸ ಮುಗಿಸ್ಕೊಂಬಂದ್ಬಿಡೋಣ ಫಸ್ಟು, ಆಮೇಲೆ ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಫಸ್ಟು ಮಿಲ್ ಮಾಡಿಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಇವನು ಬಂದು ನಮ್ಮ ಮಾವನ ಮಗ ಏನೋ ಬಂದು ಮಾತಾಡಿಕೊಂಡು ರೇಗಿಸ್ತಿದ್ದ. ಬಟ್ ನಾನು ಅದು ವಾಯ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಏನೋ ತಮಾಷೆ ಮಾಡ್ತಿದ್ದ. ಬಟ್ ಅದಕ್ಕೆ ಅದನ್ಯಾವುದು ನಾನು ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇನೆ. ಕ್ಲಿಪ್ಪಿಂಗ್ಸು ಇದೆಲ್ಲ ವೀಡಿಯೋ ಎಲ್ಲ ನಮ್ಮನೇಲಾದರೆ ಟ್ರೈಪಾಡ್ಗಳಿರುತ್ತೆ, ಹೆಂಗೋ ಮಾಡ್ಬೋದು. ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ನನ್ನ ಮಗಳನ್ನ ಅಯ್ಯೋ ಗೋಕರ್ಷ್ ಬಾಯಿಲಿ, ಪುಟ್ಟಿ ಬಾಯಿಲಿ, ಸುರಕ್ಷಾ ಬಾಯಿಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಕೊಟ್ಟು ವೀಡಿಯೋ ಮಾಡಿಸಿದ್ದೀನಿ ಅವ್ರ ಕೈಲಿ. ಅವ್ರಿಗೆ ಅದೆಷ್ಟು ಬೇಜಾರಾಗಿ ಹೋಗಿದೆಯೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಬೇಕು ಅಂತ ಅಂದರೆ ಕ್ಲಿಪ್ಪಿಂಗ್ಸು ನಾನು ವೀಡಿಯೋ ಮಾಡಿಸ್ಲೇಬೇಕು, ವಿಧಿ ಇಲ್ಲ. ಸೊ ಅದಕ್ಕೋಸ್ಕರ ಮಕ್ಳ ಕೈಲಿ ವೀಡಿಯೋಸ್ನ ಮಾಡಿಸಿದ್ದೀನಿ. ಹಲೋ ಹಲೋ ಈ ಪಿಡ್ಡೆಗಳು ಯಾಕೋ ಇವಳೆಲ್ಲೋದ್ರು ಅಶ್ವಿನ್ ಹಾಯ್ ಮಾಡು ಮಗನೆ, ಹಾಯ್ ಮಾಡವ, ಹಾಯ್ ಅನು, ಹಾಯ್. ಎಷ್ಟೋ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮ ಮಾವನ ಮಗಳು ಮಾಡಿಕೊಟ್ಟಿದ್ದಾಳೆ, ಆಮೇಲೆ ನನ್ನ ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಮಾವ ಬರಗಂಡು ಇಲ್ಲಿವರೆಗೆ ಇಲ್ಲ, ಫೋನಲ್ಲೇ ಅದಕ್ಕೆ ಎಲ್ಲ ಗುಡಿಸಿ ಸೈಡ್ಗೆ ಹಾಕ್ಬೇಕಾಗ್ತದೆ. ಈ ಥರ. ಆಮೇಲೆ ನೆಕ್ಸ್ಟು ಕಜ್ಜಾಯಕ್ಕೆ ಅಕ್ಕಿನ ನೆನೆ ಉನಿ ಹಾಕಿದ್ರಲ್ವಾ, 3-4 ದಿನ ಉನಿ ಹಾಕಬೇಕು ಕಜ್ಜಾಯದ್ದು ಅಕ್ಕಿನ, ಆವಾಗಲೇ ಕಜ್ಜಾಯ ಚೆನ್ನಾಗಿರುತ್ತೆ ಟೇಸ್ಟು. ನೆನೆ ಹಾಕಿದ್ದು ನಮ್ಮ ಅತ್ತೆ. ಅದನ್ನು ಸೋರಕ್ಕೆ ಇಟ್ಬಿಟ್ಟು ನೀರನ್ನೆಲ್ಲ ಹೋಗಿ ಮಿಲ್ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಆಚೆ ನಮ್ಮ ಅತ್ತೆ ಏನೋ ಬಟ್ಟೆ ತೊಗೊಬರ್ತೀನಿ, ಅದೇನೋ ಸ್ಟಿಚಿಂಗ್ ಕೊಡಬೇಕು ಇರಿ ಅಂತ ಅಂದರು. ನಾವು ಗೇಟ್ ಹತ್ರ ನಿಂತ್ಕೊಂಡು ಎಲ್ಲ ಹಿಡ್ಕೊಂಡು ನಿಂತಿದ್ವಿ. ಅದಕ್ಕೆ ನಾನು ಅಮ್ಮನಿಗೆ ಎತ್ತಾಕ್ಬಿಟ್ರೆ ಏನು ಮಾಡ್ತೀಯಾ ಅಂತ ರೇಗಿಸ್ತಿದ್ದೆ. ಸಾಕು ಬಿಡವ ನೀನೇ, ಬೆಲ್ಲ ತಿನ್ಕ ಕೂತವನೆ, ಬೆಲ್ಲನ ಏನಿಲ್ವಂತೆ ಅತ್ತೆ. ವಿಡಿಯೋಗಳಲ್ಲಿ ನೋಡಿರ್ತೀರ, ರೆಡ್ ಕಲರ್ ಟೀ ಶರ್ಟ್ ಹಾಕೊಂಡಿದ್ದು ಸ್ವಲ್ಪ ದೊಡ್ಡದಾಗಿದ್ದಾನಲ್ಲ ಉದ್ದಕ್ಕೆ,
ಅವನು ಬಂದು ನಮ್ಮ ಮಾವನ ಮೊಮ್ಮಗ, ಇವಳು ನಮ್ಮ ಮಾವನ ಮಗಳು. ಇವ್ರ ಮಕ್ಕಳು ಅವರಿಬ್ಬರು ಗಂಡು ಮಕ್ಕಳು. ಅವನು ಇವಾಗ ಬೆಲ್ಲ ಬೆಲ್ಲ ಅಂತ ಹಠ ಮಾಡ್ತಿದ್ನಲ್ಲ, ಅವನು ನಮ್ಮ ಮಾವನ ಮೊಮ್ಮಗ. ಇವಳು ಚಿಕ್ಕ ಮಗ. ಅವನು ಬೆಲ್ಲ ಕೊಡಿ ಬೆಲ್ಲ ಕೊಡಿ ಬೆಲ್ಲ ಕೊಡಿ ಅಂತ ಎಷ್ಟು ಬಂದು 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 ತಿಂತಿದ್ದ. ಬೇಡ ಕಣೋ ಬೇಡ ಕಣೋ ಅಂತ ಹೇಳಿದ್ರು ಕೇಳ್ದೇನೆ. ಅದಕ್ಕೆ ಅದನ್ನು ಕ್ಲಿಪ್ಪಿಂಗ್ಸ್ ತಗೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಕಜ್ಜಾಯದ್ದು ಹಿಟ್ಟು ಮಾಡಿ ಇಟ್ಬಿಡೋಣ, ಬಿಸಿ ಆಗುತ್ತೆ, ಬಟ್ ಇವಾಗ ಮಾಡೋಕ್ಕಾಗಲ್ಲ. ಬೆಳಿಗ್ಗೆಗೆ ನಾಳೆ ಸಂಡೇ ತಟ್ಕೊಳ್ಳೋಣ ಕಜ್ಜಾಯನ, ಸದ್ಯಕ್ಕೆ ಇವಾಗ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ನಾವು ಕಜ್ಜಾಯದ ಹಿಟ್ಟನ್ನ ಮಾಡಿದ್ವಿ. ಮಾಡಿಟ್ಬಿಟ್ಟು ಆಮೇಲೆ ಇದು ಬಂದು ಚಿಕ್ಕಿನ ಉಂಡೆ ಹಿಟ್ಟು, ಇದನ್ನು ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕಿನ ಉಂಡೆ ಹಿಟ್ಟು, ಕಜ್ಜಾಯದ ಹಿಟ್ಟೆಲ್ಲ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಅದು. ಸೊ ಅದಕ್ಕೆ ಅದನ್ನು ಹಿಟ್ಟನ್ನ ಮಾಡಿ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ಹಸಿಟ್ಟೆಲ್ಲ ಮಾಡಿಸ್ಕೊಂಬಂದು ಇನ್ನೂ ಅಡುಗೆ ಊಟ ಎಲ್ಲ ನಮ್ಮ ಮಾವನ ಸೊಸೆ ಕೆಳಗಡೆ ಇದ್ದಾರಲ್ಲ, ಮಗಳು ಅಳಿಯ ಮೇಲಿರೋದು, ಮಗ ಸೊಸೆ ಕೆಳಗಡೆ ಇರೋದು. ಸೊ ಅದಕ್ಕೇ ಅವರು ಕೆಳಗಡೆ ಸೊಸೆ ಅಡುಗೆ ಮಾಡ್ತಿದ್ಲು. ನಾವು ಮೇಲ್ಗಡೆ ಇದಕ್ಕೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ವಿ. ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಇವ್ರು ನಮ್ಮ ಮಾವನ ಅಳಿಯ. ಮಕ್ಕಳನ್ನ ಬಂದು ಹಿಂಸೆ ಕೊಡ್ತಿದ್ರು ಪಾಪ. ಕರ್ಕೊಂಡು ಅವರು ಆಟ ಆಡಿಸ್ತಾಯಿದ್ರು. ಇಲ್ಲ ಅಂದಿದ್ರೆ ನಮ್ಗೇನು ಮಾಡೋಕ್ಕೂ ಅವ್ರು ಬಿಡ್ತಿರ್ಲಿಲ್ಲ, 4 ಜನನೂ ಸೇರಿಕೊಂಡು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಲೆನೂ ಹೊಸದು ಇತ್ತಂತೆ, ಹಳೇದಿತ್ತು, ಅದೇನಾಯ್ತೋ ಗೊತ್ತಿಲ್ಲ, ಬಟ್ ಇದು ಹೊಸದು ಅಂತ ಹೇಳಿದ್ರು. ಸರಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅತ್ತೆ ಕೈಲಿ ಪೂಜೆ ಮಾಡಿಸಿ ಆಮೇಲೆ ಬಾಣಲಿ ಕಾಯಕ್ಕೆ ಇಟ್ಕೊಂಡು ಚಕ್ಲಿಗೆಲ್ಲ ಕಲಿಸ್ಕೊಂಡು ಇನ್ನು ಪುಡಿ ಎಲ್ಲ ಮಾಡಿಸ್ಕೊಂಬಂದಿದ್ವಿ, ಮಾಡಿಸ್ಕೊಂಬಂದಿದ್ವಿ ಚಕ್ಲಿ, ಕೋಡ್ಬಳೆ, ನುಪ್ಪಟ್ಟು ಎಲ್ಲನೂ. ಸೊ ಅದಕ್ಕೇ ಇವಾಗ ನೈಟು ಕಜ್ಜಾಯದ ಹಿಟ್ಟು, ಆಮೇಲೆ ಇದ್ರದ್ದು ಚಿಕ್ಕಿನ ಉಂಡೆ ಹಿಟ್ಟು ಮತ್ತು ಕರ್ಜಿಕಾಯಿ ಹಿಟ್ಟು ಎಲ್ಲ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ವಿ. ಆಮೇಲೆ ಇವಾಗ ಸದ್ಯಕ್ಕೆ ಚಕ್ಲಿ ಒಂದಾದರೂ ಮಾಡ್ಕೊಳ್ಳೋಣ, ಇನ್ನು ಮಿಕ್ಕಿದ್ದೆಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ತನಕ ಚಕ್ಲಿ ಒಂದು ಮುಗಿಸ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಚಕ್ಲಿನ ಒತ್ತುತ್ತಾಯಿತ್ತು ನಮ್ಮತ್ತೆ. ನಮ್ಮಮ್ಮ ಹಿಟ್ಟನ್ನ ಮಿದ್ದಿ ಎಲ್ಲ ಕೊಡ್ತಾಯಿದ್ರು, ನಮ್ಮತ್ತೆ ಚಕ್ಲಿ ಒತ್ತಿ ಕೊಡ್ತಿದ್ರು. ನಾನು ಅದನ್ನು ಎಲ್ಲ ಬೇಯಿಸ್ತಾಯಿದ್ದೆ. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೋತಿದ್ವಿ. ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇನ್ನೇನಾದರೂ ಇದ್ದೇ ಇರುತ್ತೆ ಅಲ್ವ, ಯಾವುದೂ ಇಲ್ಲದೆ ಇರೋದಿಲ್ಲ. ಅದನ್ನೆಲ್ಲ ನಮ್ಮ ಮಾವನ ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ಇನ್ನು ಮಕ್ಕಳನ್ನ ಪಾಪ ನಮ್ಮ ಮಾವನ ಅಳಿ ಆಟಾಡ್ತಿದ್ರು. ನಮ್ಮ ಮಾವ ಅಲ್ಲೇ ಸ್ವಲ್ಪ ಲೇಟಾಗೇ ಬಂದರು, ಅವತ್ತು ಡ್ಯೂಟಿ ಬೇರೆ ಇಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೇಗ ಬಂದುಬಿಡ್ತಿದ್ರಂತೆ. ಡೈಲಿ 6 ಗಂಟೆ ಅಷ್ಟೊತ್ತಿಗೆಲ್ಲ ಅವತ್ತು ನಮ್ಮ ಮಾವನೂ ಸ್ವಲ್ಪ ಲೇಟಾಗೇ ಬಂದರು. ಅವಳು ಪಾಪ ಕೆಳಗಡೆ ಅವ್ರ ಸೊಸೆ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದ್ಲು. ಗೀ ರೈಸ್ ಮಾಡಿ ಚಿಲ್ಲಿ ಚಿಕನ್ನ ಮಾಡಿ ರೆಡಿ ಮಾಡಿದ್ಲು. ಸೊ ನಾವು ಮೇಲ್ಗಡೆ ನಾವು ಚಕ್ಲಿ ಎಲ್ಲ ಬೇಯಿಸಿ ನಾವು ಕೆಳಗಡೆ ಊಟಕ್ಕೆ ಹೋಗೋಷ್ಟೊತ್ತಿಗೆ ಸುಮಾರು ಒಂದು 12 ಗಂಟೆ ಆಯಿತು. ಕೆಳಗಡೆ ಹೋಗೋಷ್ಟೊತ್ತಿಗೆ ನಾವು ಡೈಲಿ ಮಲ್ಕೊಳ್ಳೋ ಟೈಮಿಂಗ್ಸೇ ಆಗೋಯಿತು ನಮಗೆ. ಆಮೇಲೆ ಒಬ್ಬರು ಒತ್ತದ್ದು ಟೈಮು ಸಾಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವನ ಮಗಳೂ ಕೂತ್ಕೊಂಡ್ಳು. 2 ಒಳ್ಳಿತ್ತು ಚಕ್ಲಿ ಒಳ್ಳು, ಒಂದು ನಾವಿಲ್ಲಿಂದ ತೊಗೊಂಡೋಗಿದ್ವಿ, ಇನ್ನೊಂದು ಅವ್ರ ಹತ್ರ ಒಂದಿತ್ತು. ಸೊ ಅದನ್ನು ಇದು ಮಾಡಿ ಅವಳೊಂದು ಮತ್ತು ಅತ್ತೆ ಒಂದು ಒತ್ತುತ್ತಾಯಿದ್ರು, ನಾನು ಬೇಯಿಸ್ಕೊತಾ ಇದ್ದೆ. ಈ ರೀತಿಯಾಗಿ ಆಗಿದ್ದಕ್ಕೆ 12 ಗಂಟೆ ಆಯಿತು. ಇಲ್ಲ ಅಂದಿದ್ರೆ ಇನ್ನೂ ಟೈಮ್ ಜಾಸ್ತಿನೇ ಆಗ್ತಿತ್ತು. ಎಲ್ಲ ಮುಗಿಸಿ ಒಂದು 12 ಗಂಟೆಗೆ ಆಮೇಲೆ ನೆಕ್ಸ್ಟು ಕೆಳಗಡೆ ಹೋಗಿ ನಾವು ಊಟ ಮಾಡಿ ಒಂದಷ್ಟು ತನಕ ಮಾತಾಡಿ ನಾವು ಮಲ್ಗೋದಕ್ಕೆ 1 ಗಂಟೆ 1:15 ಟೈಮ್ ಆಗೇ ಹೋಯಿತು ನೈಟು. ನಾವು ಡೈಲಿ ಮಲ್ಕೊಳ್ಳೋ ಟೈಮೇಲೆ ನನಗೇನು ಸ್ಪೆಷಲ್ ಅಲ್ಲ ಅದು, ಪ್ರತಿನಿತ್ಯ ನಾವು ಮಲ್ಕೊಳ್ಳೋ ಟೈಮೇ ಅದು. ಹಾಗೇ ಮಲ್ಕೊಂಡ್ಬಿಟ್ವಿ. ಮಲ್ಕೊಂಡು ಆಮೇಲೆ ಬೆಳಿಗ್ಗೆ ಎದ್ದು ಏನು ಬೇಕು ಏನು ಹೇಳೋದ್ರೆ ಎಂಥದ ಇದೇನು ಹಿಂಗಂತಾರೆ, ಕಳಕೆ ಬೀಜ ಇಲ್ಲ, ಅದು ಚಕ್ಲಿ ಅದು. ಬೇಕಾ ಬೇಕಾ ಚಕ್ಲಿ? ಎಸ್ ಅಂತೆ. ಬೇಕಪ್ಪ? ಎಷ್ಟು ಬೇಕು? ಇದು ಎಷ್ಟು ಬೇಕು? ಎಷ್ಟು? ಬಾಕ್ಸಲ್ಲಿರೋದು ಬಾಕ್ಸಲ್ಲಿರೋದು ಪೂರ್ತಿ ಬೇಕಾ? ಓ ಅವನು ಇಲ್ಲಿಲ್ಲ. ಬೇಗ ಅನ್ಸ, ಬೇಗ ಅತ್ತೆ ನೋಡತ್ತೆ. ನಾನು ಬಿಡೋ ನಾನು ಹೆಂಗೆ ಕೂತಿದ್ದೀನಿ ಏಯ್ ಇಲ್ಲ ಕಡೆ. ಬೇಗ ಸಾಕು, ಕೆಮ್ಳು ಬತ್ ನಡಿ. ಬೇಗನೂ ಕೊಡಗಿಲ್ಲ, ನಿಧಾನಕ್ಕೂ ಕೊಡಗಿಲ್ಲ ಕಣ್ಣಡಿ, ಸಾಕು.
ಓಹೋ ರಿಚಿ ನೋಡೋಣ ಕತೆಯ ನಿಂತಿದ್ದ ಜಾಗದಲ್ಲಿ ಬಿಟ್ಟೋಯ್ತಲ್ವಲ್ಲ. ದೇವ ಕೊಡು ನೀರು ಬೇಕಾ ಬೇಕು ಕುಡಿ ನೀರು ಕುಡಿ ಕೆಮ್ಮು ಆಯ್ತದೆ ಬಿಡ್ರು ಎಲ್ಲ ಮುಟ್ಬಿಡ್ರಿ ಬಿಡ್ರ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟಾದರೂ ಕೆಲಸ ಇರಲಿ, ಮಕ್ಕಳು ನಿಜವಾಗ್ಲೂ ಮನೇಲಿದ್ದರೆ ಅಷ್ಟೇ ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಅವನು ಇನ್ನೊಂದು ಕೊಡು ಅಂತ ಬಂದು ಕೇಳ್ತಾನೆ ಇದ್ದ ನಮ್ಮ ಮಾವನ ಮೊಮ್ಮಗ ಚಿಕ್ಕವನು. ಆಮೇಲೆ ಅದನ್ನೆಲ್ಲ ಮುಗಿಸಿ ನಾವು ಮಲ್ಕೊಬಿಟ್ವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಬಿಡೋಣ, ನಾನ್ ವೆಜ್ ಬೇರೆ ಅಲ್ವಾ ಅಂತ ಹೇಳ್ಬಿಟ್ಟು ತಿಂದಿದ್ದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.